ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಎಂಬ ಏಕಾದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 32ರಿಂದ 55. ಅಥ ಏಕಾದಶೋಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ಅರ್ಜುನನು ಹಿಂದಿನ ಶ್ಲೋಕದಲ್ಲಿ ಹೇ ಆದಿದೇವ, ಹೇ ದೇವಾಧಿದೇವ, ನೀನು ಯಾರೆಂದು ತಿಳಿಯಲಿಚ್ಛಿಸುತ್ತೇನೆ ಎನ್ನುತ್ತಾನೆ. ಇದೀಗ ಪರಮಾತ್ಮನು ತನ್ನ ಪರಿಚಯವನ್ನು ಮತ್ತು ತನ್ನ ಉದ್ದೇಶವನ್ನು ಹೇಳುತ್ತಿರುವನು. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧಃ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೆ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಷು ಯೋಧಾಃ. ಶ್ರೀ ಭಗವಂತನು ಹೇಳುತ್ತಾನೆ, ಇಡೀ ಲೋಕವನ್ನು ಕ್ಷಯಗೊಳಿಸುವುದಕ್ಕಾಗಿ ಬೆಳೆದಂಥ ಕಾಲಪುರುಷನು ನಾನು. ಎಲ್ಲರನ್ನೂ ನುಂಗುವುದಕ್ಕೆ ಇದೀಗ ಸಿದ್ಧನಾಗಿದ್ದೇನೆ. ನೀನು ಯುದ್ಧವನ್ನು ಮಾಡದಿದ್ದರೂ ಎದುರಿಗಿರುವ ಯಾರೂ ಕೂಡ ಉಳಿಯಲಾರರು. ಪ್ರಳಯವಿಲ್ಲದೆ ಸೃಷ್ಟಿ ಸಾಧ್ಯವಿಲ್ಲ. ಪ್ರಪಂಚದ ಎಲ್ಲಾ ವಸ್ತುಗಳು ಈ ನಿಯಮಕ್ಕೆ ಅನುಗುಣವಾಗಿಯೇ ಈ ನಾಮರೂಪವನ್ನು ಬದಲಾಯಿಸುತ್ತಿರುವವು. ನಿನ್ನೆಯ ಪ್ರಳಯವಾದುದರಿಂದ ಇಂದಿನ ಸೃಷ್ಟಿಯಾಯಿತು. ಬಾಲ್ಯವು ಸತ್ತಾಗಲೇ ಕೌಮಾರ್ಯದ ಜನನ, ವೃದ್ಧಾಪ್ಯವು ಹುಟ್ಟಬೇಕಾದರೆ ಯೌವನವು ಸಾಯಬೇಕು. ಇದು ಪ್ರಕೃತಿಯ ನಿಯಮ. ಇಡೀ ಜಗತ್ತು ಈ ರೀತಿಯ ಬದಲಾವಣೆಗೆ ಅಧಿದೇವತೆಯಾದ ಕಾಲನ ವಶದಲ್ಲಿದೆ. ಆ ಕಾಲಪುರುಷನೇ ನಾನು ಎಂದು ಕೃಷ್ಣನು ತನ್ನ ಪರಿಚಯ ಮಾಡಿಕೊಡುತ್ತಿದ್ದಾನೆ. ಇಡೀ ಜಗತ್ತನ್ನು ನುಂಗುವುದಕ್ಕೆ ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ. ಅಧರ್ಮದಿಂದ ಕೂಡಿದ ಈ ಎಲ್ಲಾ ಜನರನ್ನು ನಾಶಗೊಳಿಸುವುದೇ ನನ್ನ ಮುಖ್ಯ ಉದ್ದೇಶ ಎಂದು ಹೇಳುತ್ತಾನೆ. ಇಡೀ ಜಗತ್ತನ್ನು ನಾಶ ಮಾಡಲು ಹೊರಟಿರುವ ಪರಮಾತ್ಮನ ಈ ಪ್ರವೃತ್ತಿಯು ಅವನ ಕರುಣಾಪೂರ್ಣ ಗುಣಕ್ಕೆ ವಿರುದ್ಧವಾದುದೇನೂ ಅಲ್ಲ. ಕೆಲವೊಂದು ಸಲ ಕರುಣೆಯಿಂದ ಕೊಲ್ಲುವ ಕ್ರಮವೂ ಉಂಟು. ಸೇತುವೆಯು ಬಹಳ ಹಳೆಯದಾಗಿರುವುದಾದರೆ, ಅಣೆಕಟ್ಟು ತುಂಬಾ ಹಾಳಾಗಿರುವುದಾದರೆ, ಅದೇ ರೀತಿ ಒಂದು ಕಟ್ಟಡವು ಬಹಳಷ್ಟು ಜರ್ಜರಿತವಾಗಿದ್ದರೆ ಅದನ್ನು ನಾವು ಉದ್ದೇಶಪೂರ್ವಕವಾಗಿಯೇ ಹಾಳುಗೆಡಹುತ್ತೇವೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಉಪಕಾರ ಮಾಡಿದಂತೆ ಆಗುತ್ತದೆ. ಆ ದೃಷ್ಟಿಯೇ ಇಲ್ಲಿ ಕೂಡ. ಇಡೀ ದೇಶದ ಸಂಸ್ಕೃತಿಯನ್ನು ಸರ್ವನಾಶಗೊಳಿಸಿದ ರಾಕ್ಷಸೀ ಪ್ರವೃತ್ತಿಗಳನ್ನು ನುಂಗಿ ಹಾಕುವ ಸಲುವಾಗಿ ತಾನು ಈ ರೀತಿಯಲ್ಲಿ ಭಯಾನಕವಾಗಿ ಬೆಳೆದಿದ್ದೇನೆ ಎನ್ನುತ್ತಾನೆ ಶ್ರೀಕೃಷ್ಣ. ಆ ಮೂಲಕ ಅರ್ಜುನನಿಗೆ ವಿಜಯದ ಭರವಸೆಯನ್ನು ಕೊಡುತ್ತಿದ್ದಾನೆ. ಈ ಕೆಲಸಕ್ಕಾಗಿ ಪರಮಾತ್ಮನು ಯಾರನ್ನು ಅವಲಂಬಿಸುತ್ತಿಲ್ಲ ಎಂಬುದನ್ನು ಸ್ಪಷ್ಟಗೊಳಿಸುತ್ತಾನೆ. ಕಾಲವೇ ಎಲ್ಲವನ್ನು ಸರಿಪಡಿಸುತ್ತದೆ. ಅದಕ್ಕೆ ಯಾರ ಸಹಾಯವೂ ಬೇಕಿಲ್ಲ. ನಿನ್ನ ಸಹಾಯವೂ ಇಲ್ಲದೆ, ಅರ್ಥಾತ್ ನೀನು ಯುದ್ಧ ಮಾಡದಿದ್ದರೂ ಆಗಲೂ ಸಹ ಇಲ್ಲಿ ಸೇರಿರುವ ಯಾರೂ ಉಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ. ಇದರ ಅರ್ಥವೇನೆಂದರೆ, ಅರ್ಜುನನು ಯುದ್ಧ ಮಾಡುವ ಮೊದಲೇ ಕೌರವರ ಸೈನ್ಯವೆಲ್ಲ ಕಾಲನ ವಶವಾಗಿತ್ತು. ಅರ್ಜುನನು ಕೇವಲ ನಿಮಿತ್ತ ಮಾತ್ರ. ಆದುದರಿಂದ ಪರಮಾತ್ಮನು ಅರ್ಜುನನಿಗೆ ಧೈರ್ಯವಾಗಿ ಯುದ್ಧ ಮಾಡು ಎಂದು ಆದೇಶಿಸುತ್ತಾನೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ಏಳು, ಕೀರ್ತಿಯನ್ನು ಸಂಪಾದಿಸು, ಶತ್ರುಗಳನ್ನು ನಾಶ ಮಾಡಿ ಸಮೃದ್ಧವಾದ ರಾಜ್ಯವನ್ನು ಸ್ವೇಚ್ಛೆಯಾಗಿ ಅನುಭವಿಸು. ಕೌರವರೆಲ್ಲ ಮೊದಲೇ ನನ್ನಿಂದ ಸತ್ತಿರುತ್ತಾರೆ. ಹೇ ಸವ್ಯಸಾಚಿ, ನೀನು ನಿಮಿತ್ತ ಮಾತ್ರವಾಗಿ ನಿಲ್ಲು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾಂ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠಾಃ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ನನ್ನಿಂದ ಮೊದಲೇ ಹತರಾದ ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ ಮೊದಲಾದ ಶತ್ರು ವೀರರನ್ನು ಕೊಲ್ಲು. ಖಂಡಿತವಾಗಿಯೂ ನೀನು ಯುದ್ಧದಲ್ಲಿ ಜಯಗಳಿಸುವೆ, ಚಿಂತೆ ಮಾಡಬೇಡ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನು ಸಂತೈಸುತ್ತಾನೆ. ಅವನ ಬೆನ್ನು ತಟ್ಟಿ ಯುದ್ಧ ಮಾಡುವುದಕ್ಕೆ ಎದ್ದು ನಿಲ್ಲುವಂತೆ ಪ್ರೋತ್ಸಾಹಿಸುತ್ತಾನೆ.
ಕೌರವ ಸೈನ್ಯವು ಎಷ್ಟೇ ಬಲಯುತವಾಗಿದ್ದರೂ ಅದು ಮೊದಲೇ ಕಾಲನ ವಶವಾಗಿದೆ ಎಂದು ಹೇಳುತ್ತಾನೆ. ಅರ್ಜುನನು ನಿಮಿತ್ತ ಮಾತ್ರವಾಗಿ ನಿಂತು ಯುದ್ಧ ಮಾಡಿದರೆ ಸಾಕು, ಅವನಿಗೆ ಜಯ ಖಂಡಿತ. ನಾವೆಲ್ಲರೂ ನಿಮಿತ್ತ ಮಾತ್ರವಾಗಿಯೇ ಜೀವಿಸುತ್ತಿದ್ದೇವೆ. ಎಲ್ಲವೂ ನಡೆಯುವುದು ಅವನಿಚ್ಛೆಯಂತೆ. ಆದರೆ ಇದನ್ನು ನಾವು ಒಪ್ಪಿಕೊಳ್ಳಲು ತಯಾರಿಲ್ಲವಷ್ಟೇ. ಅದು ನಮ್ಮ ಅಹಂಕಾರದ ಆಟ. ನಮ್ಮ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಚಟುವಟಿಕೆಗಳಲ್ಲಿ ಪರಮಾತ್ಮನ ಪಾತ್ರವೇ ಹಿರಿದು. ನಾವು ಮಾಡಿದುದು ಏನೂ ಇಲ್ಲ. ಪ್ರಪಂಚದಲ್ಲಿರುವ ವಸ್ತುಗಳನ್ನು ಉಪಯೋಗಿಸಿಕೊಳ್ಳಬಹುದಷ್ಟೇ. ಹೊಸದನ್ನು ಏನು ತರಲು ಸಾಧ್ಯವಿಲ್ಲ. ಹಾಗಿದ್ದರೂ ನಾನು ಮಾಡಿದೆ, ನನ್ನಿಂದ ಆಯಿತು ಎಂದು ನಾವು ಹೇಳಿಕೊಳ್ಳುತ್ತಿದ್ದೇವೆ. ರೇಡಿಯೋ, ಟೆಲಿಫೋನ್, ವಿಮಾನ, ದೂರದರ್ಶನ, ಉಪಗ್ರಹ, ನಾನಾ ತರಹದ ಔಷಧಗಳು, ಸಂಕ್ಷಿಪ್ತದಲ್ಲಿ ಹೇಳುವುದಾದರೆ ಆಧುನಿಕ ಯುಗದ ಎಲ್ಲಾ ಸಾಧನೆಗಳು ನಿಜವಾಗಿ ಹೇಳಬೇಕೆಂದರೆ ಪರಮಾತ್ಮನ ಮಡಿಲಲ್ಲಿ ನಡೆಯುವ ಚಿಕ್ಕ ಮಕ್ಕಳ ಆಟವಷ್ಟೇ. ಪರಮಾತ್ಮನಿಂದ ಸೃಷ್ಟಿಯಾದ ಈ ಜಗತ್ತಿನಲ್ಲಿರುವ ವಿದ್ಯುತ್ ಶಕ್ತಿ, ಕಬ್ಬಿಣ, ಆಕಾಶ ಇವನ್ನೆಲ್ಲ ಉಪಯೋಗಿಸಿ ನಮ್ಮ ವಿಜ್ಞಾನಿಗಳು ಹೊಸ ಹೊಸ ಯಂತ್ರಗಳನ್ನು ಕಂಡುಹಿಡಿದಿದ್ದಾರೆ. ಹೀಗೆ ನಮ್ಮೆಲ್ಲ ಸಾಧನೆಗಳಲ್ಲಿ ಪರಮಾತ್ಮನ ಪಾತ್ರ ಎಷ್ಟಿದೆ ಎಂಬುದನ್ನು ನೀವೇ ಗಮನಿಸಿ. ಪರಮಾತ್ಮನಿಗೆ ಪೂರ್ಣ ಶರಣಾಗತನಾಗಿ ನಾನೊಬ್ಬ ಯಂತ್ರ, ಅವನೊಬ್ಬ ಸೂತ್ರಧಾರಿ ಎನ್ನುವಂತೆ ಬಾಳುವ ರಹಸ್ಯ ವಿಧಾನವನ್ನು ಇಲ್ಲಿ ಹೇಳಲಾಗಿದೆ. ಈ ರೀತಿಯ ಬಾಳ್ವೆಯಿಂದ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯ. ಅಹಂಕಾರದ ಮೂಲಕ ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಅಹಂಕಾರ ಕಡಿಮೆಯಾದಷ್ಟಕ್ಕೆ ಶಾಂತಿಯು ಹೆಚ್ಚುವುದು. ಗೀತೆಯ ಹಿಂದಿನ ಅಧ್ಯಾಯಗಳಲ್ಲಿ ಸಮರ್ಪಣ ಭಾವದಿಂದ ಬದುಕುವ ಕಲೆಯನ್ನು ವಿವರಿಸಿಯಾಗಿತ್ತು. ಅದನ್ನೇ ಪರಮಾತ್ಮನು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾನೆ. ಅರ್ಜುನನಿಗೆ ಕೌರವ ಸೈನ್ಯದಲ್ಲಿರುವ ಮಹಾವೀರರ ಬಗ್ಗೆ ಮನಸ್ಸಿನಲ್ಲಿ ಹೆದರಿಕೆ ಇತ್ತು. ಅಂತಹ ಎಲ್ಲರನ್ನೂ ಇಲ್ಲಿ ಪರಮಾತ್ಮನೇ ಹೆಸರಿಸಿ ಅವರೆಲ್ಲರೂ ಮೊದಲೇ ಕಾಲವಶರಾಗಿದ್ದಾರೆಂದು ತಿಳಿಸುತ್ತಾನೆ. ಏಕೆಂದರೆ ದ್ರೋಣನು ಅರ್ಜುನನಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸಿದ ಗುರು. ಅರ್ಜುನನಿಗೆ ಅವರ ಮೇಲೆ ಪೂಜ್ಯ ಭಾವವಿತ್ತು. ಇನ್ನು ಭೀಷ್ಮನಾದರೂ ಇಚ್ಛಾಮರಣಿ ಮಾತ್ರವಲ್ಲ, ಅವನಲ್ಲಿ ದಿವ್ಯವಾದ ಅಸ್ತ್ರಗಳಿದ್ದವು. ಹಿಂದೆ ಒಂದು ಸಲ ಭೀಷ್ಮನು ಅತ್ಯಂತ ಪರಾಕ್ರಮಶಾಲಿಯಾದ ಪರಶುರಾಮನನ್ನೇ ಮಣ್ಣು ಮುಕ್ಕಿಸಿದ್ದ. ಜಯದ್ರಥನಾದರೂ ಅಜೇಯನೆಂದು ಬಿರುದು ಗಳಿಸಿದವನು. ದೂರದ ಕಾಡಿನಲ್ಲಿ ತಪಸ್ಸು ಮಾಡುತ್ತಿರುವ ಅವನ ತಂದೆ ಯಾವನು ತನ್ನ ಮಗನ ಶಿರವನ್ನು ಛೇದಿಸಿ ನೆಲಕ್ಕುರುಳುವಂತೆ ಮಾಡುತ್ತಾನೋ ಅಂಥವನ ತಲೆಯು 1000 ಹೋಳಾಗಲಿ ಎಂದು ಮೊದಲೇ ಪ್ರತಿಜ್ಞೆ ಮಾಡಿದ್ದ. ಇನ್ನೊಬ್ಬ ಕರ್ಣ. ಇವನಲ್ಲೂ ಇಂದ್ರನಿಂದ ಪಡೆದ ಅಮೋಘವಾದ ಅಸ್ತ್ರವೊಂದಿತ್ತು. ಅರ್ಜುನನಿಗೆ ಈ 4ರನ್ನು ಎದುರಿಸುವ ಬಗ್ಗೆ ಹೆದರಿಕೆ ಇದ್ದುದು ಸಹಜವೇ. ಅದಕ್ಕಾಗಿ ಇಲ್ಲಿ ಪರಮಾತ್ಮನು ಆ 4ರ ಹೆಸರನ್ನು ಸೇರಿಸಿ ಅವರೆಲ್ಲರೂ ಈಗಾಗಲೇ ಕಾಲನ ವಶರಾಗಿದ್ದಾರೆ ಎಂದು ತಿಳಿಸುತ್ತಾನೆ. ಅರ್ಜುನನು ಇನ್ನು ಚಿಂತೆ ಪಡಬೇಕಾದುದಿಲ್ಲ. ನಿಮಿತ್ತ ಮಾತ್ರನಾಗಿ ನಿಂತು ಅವನು ಯುದ್ಧ ಮಾಡಿದರೆ ಸಾಕು. ಅವನಿಗೆ ಜಯವು ಪೂರ್ವ ನಿಶ್ಚಿತವಾಗಿದೆ. ಯಾವಾಗ ಒಬ್ಬ ವ್ಯಕ್ತಿಯ ಮನಸ್ಸು ತನ್ನ ಹೆದರಿಕೆಯನ್ನು ನಿವಾರಿಸಿಕೊಳ್ಳುತ್ತದೋ ಆಗ ಅದು ಅದನ್ನು ನಿವಾರಿಸಿದ ವ್ಯಕ್ತಿಯನ್ನು ಹೊಗಳುವುದು ಸ್ವಾಭಾವಿಕವೇ. ಆ ಹೊಗಳುವಿಕೆಯ ಮುನ್ನ ಏನಾಯಿತು ಎಂಬುದನ್ನು ಸಂಜಯನು ಇಲ್ಲಿ ಹೇಳುತ್ತಿದ್ದಾನೆ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ಯ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಸಂಜಯನು ಹೇಳಿದನು. ಶ್ರೀ ಕೃಷ್ಣ ಪರಮಾತ್ಮನ ಈ ಮಾತನ್ನು ಕೇಳಿ ಅರ್ಜುನನು ಭೀತಿಯಿಂದ ಗಡ ನಡುಗುತ್ತಾ ಕೈಜೋಡಿಸಿ ಬಗ್ಗಿ ನಿಂತು ಗದ್ಗದ ಸ್ವರದಿಂದ ಈ ರೀತಿ ಹೇಳಿದನು. ವ್ಯಾಸರು ತಮ್ಮ ಮನಸ್ಸನ್ನು ಕುರುಕ್ಷೇತ್ರ ಯುದ್ಧಭೂಮಿಯಿಂದ ಅರಮನೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಕಣ್ಣು ಕಾಣದ ಧೃತರಾಷ್ಟ್ರನಿಗೆ ಸಂಜಯನು ವರದಿಯನ್ನು ಒಪ್ಪಿಸುತ್ತಿರುವ ರೀತಿಯನ್ನು ಇಲ್ಲಿ ಹೇಳುತ್ತಿದ್ದಾರೆ. ಈ ರೀತಿ ಮಾಡುವ ಉದ್ದೇಶವೇನೆಂದರೆ ತತ್ವವನ್ನು ಕೇಳುವ ಮನಸ್ಸು ಯಾಂತ್ರಿಕವಾಗಿ ಕೇಳದಿರಲಿ ಎಂಬುದೇ ಆಗಿದೆ. ಸಂಜಯ ಪಾಂಡವರ ಕಡೆ ವಾಲಿದ ವರದಿಗಾರ. ಕೌರವರೆಲ್ಲ ಈಗಾಗಲೇ ಕಾಲವಶರಾಗಿದ್ದಾರೆ ಎಂಬುದನ್ನು ಪರಮಾತ್ಮನಿಂದ ಕೇಳಿದ್ದಾಯಿತು. ಈಗಲಾದರೂ ಯುದ್ಧವನ್ನು ನಿಲ್ಲಿಸೋಣ ಎಂಬ ಒಳ್ಳೆಯ ಬುದ್ಧಿ ರಾಜನಿಗೆ ಎಲ್ಲಾದರೂ ಬಂದೀತೋ ಎಂಬುದು ಸಂಜಯನ ಆಸೆ. ಸಂಜಯನಿಗೆ ಯುದ್ಧ ನಡೆಯುವುದು ಬೇಡವಾಗಿದೆ.
ವರದಿಗಾರನ ಮನಸ್ಸಿನ ಭಾವನೆಯನ್ನು ಈ ಶ್ಲೋಕವು ಪ್ರತಿಬಿಂಬಿಸುತ್ತದೆ. ಕಿರೀಟಿ ಎಂದು ಬಿರುದನ್ನು ಪಡೆದ ಅರ್ಜುನನು ಭಗವಂತನ ಮಾತನ್ನು ಕೇಳಿ ಅಂಜಲಿಬದ್ಧನಾಗಿ ನಿಂತು ಗದ್ಗದ ಸ್ವರದಿಂದ ಅವನನ್ನು ಸ್ತುತಿಸುತ್ತಾನೆ ಎಂದು ಸಂಜಯನು ವಿವರಿಸಿದ ರೀತಿ, ಧೃತರಾಷ್ಟ್ರ ಮೊದಲೇ ಅಂಧನಾದವನಿಗೆ ಏನಾದರೂ ಕಾಣಿಸುತ್ತದೆಯೇ? ಬುದ್ಧಿಯ ವಿವೇಚನೆಯನ್ನು ಕಳೆದುಕೊಂಡಿದ್ದ ಪಕ್ಷದಲ್ಲಿ ಅದಕ್ಕೆ ಸರಿ ಯಾವುದು ತಪ್ಪು ಯಾವುದು ಎಂಬುದನ್ನು ವಿವೇಚಿಸುವ ಶಕ್ತಿ ಕೂಡ ಇರುವುದಿಲ್ಲ. ಅವನಿಗೆ ಬುದ್ಧಿಗಿಲ್ಲದಿದ್ದರೂ ತಾನು ಹೇಳಿದ್ದನ್ನು ಕೇಳಿಯಾದರೂ ಒಂದು ನಿರ್ಧಾರಕ್ಕೆ ಬರಲಿ ಎಂಬ ದೃಷ್ಟಿಯಿಂದ ಸಂಜಯನು ಅಲ್ಲಿಯ ಭಯಾನಕ ಚಿತ್ರವನ್ನು ಇದ್ದುದನ್ನು ಇದ್ದ ಹಾಗೆ ವರದಿ ಮಾಡುತ್ತಾನೆ. ಆದರೂ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. ಈಗ ಅರ್ಜುನನು ಆ ವಿಶ್ವರೂಪವನ್ನು ಮತ್ತೆ ಮತ್ತೆ ನಮಸ್ಕರಿಸಿ ಏನೆಂದನು ಕೇಳೋಣ ಬನ್ನಿ. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಅರ್ಜುನನು ಹೇಳಿದನು, ಹೃಷಿಕೇಶ, ನಿನ್ನ ಕೀರ್ತಿಯಿಂದ ಇಡೀ ಜಗತ್ತು ಹರ್ಷ ಪಡುತ್ತದೆ ಮತ್ತು ನಿನ್ನಲ್ಲಿ ಹೆಚ್ಚಿನ ಭಕ್ತಿಯನ್ನು ತೋರಿಸುತ್ತದೆ. ರಾಕ್ಷಸರು ಭಯಭೀತರಾಗಿ ದಿಕ್ಕು ದಿಕ್ಕುಗಳಿಗೆ ಓಡುವುದು ಮತ್ತು ಸಮಸ್ತ ಸಿದ್ಧ ಸಮೂಹವು ನಿನಗೆ ನಮಸ್ಕರಿಸುವುದು. ಇದೆಲ್ಲವೂ ನಿನ್ನ ಮಹಿಮೆಗೆ ಯೋಗ್ಯವಾದುದೇ. ಅರಮನೆಯಿಂದ ನಮ್ಮ ದೃಷ್ಟಿಯನ್ನು ಪುನಃ ಯುದ್ಧರಂಗಕ್ಕೆ ತರಲಾಗಿದೆ. ಆ ವಿಸ್ಮಯಕರವಾದ ವಿಶ್ವರೂಪವನ್ನು ಅರ್ಜುನನು ಭಯಭೀತನಾಗಿ ಮೇಲಿಂದ ಮೇಲೆ ನಮಸ್ಕರಿಸುತ್ತಾ ಗದ್ಗದ ಕಂಠದಿಂದ ಇದೀಗ ಸ್ತುತಿಯನ್ನು ಮಾಡುತ್ತಿದ್ದಾನೆ. ಈ ಶ್ಲೋಕದಿಂದ 46ನೇ ಶ್ಲೋಕದ ತನಕ ಒಟ್ಟು 11 ಶ್ಲೋಕಗಳು ಅತ್ಯುತ್ತಮ ಮಟ್ಟದ ಸ್ತುತಿಗಳು. ಪ್ರಪಂಚದಲ್ಲಿ ಇಷ್ಟು ಸರಳವಾದ ಮತ್ತು ತಾತ್ವಿಕ ಗಂಭೀರತೆಯಿಂದ ಕೂಡಿದ ಪ್ರಾರ್ಥನೆ ಇನ್ನೊಂದಿರಲಾರದು. ಈ ಶ್ಲೋಕದಲ್ಲಿ ಅರ್ಜುನನು ಪರಮಾತ್ಮನ ಮಹಿಮೆಯನ್ನು ಕೊಂಡಾಡುತ್ತಾನೆ. ಇಲ್ಲಿಯ ತನಕ ವಿಶ್ವರೂಪವನ್ನು ಬೆರಗಾಗಿ ಅವನು ನೋಡುತ್ತಿದ್ದ. ಅವನಿಗೆ ಪರಮಾತ್ಮನನ್ನು ಸ್ತುತಿ ಮಾಡುವ ಅವಕಾಶವೇ ಸಿಕ್ಕಿರಲಿಲ್ಲ. ಕನ್ನಡಿಯ ಮೂಲಕ ನಾವು ನಮ್ಮ ಪ್ರತಿಬಿಂಬವನ್ನು ದಿಟ್ಟಿಸುತ್ತಿರುವಾಗ ಕನ್ನಡಿಯ ಮೇಲ್ಮೆಯನ್ನು ನಾವು ನೋಡುತ್ತೇವೆಯೇ? ಅದೇ ರೀತಿ ನಾವು ಕನ್ನಡಿಯ ಮೇಲ್ಮೆಯನ್ನು ನೋಡುತ್ತಿದ್ದರೆ ನಮಗೆ ನಮ್ಮ ಪ್ರತಿಬಿಂಬವನ್ನು ಸರಿಯಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಈಗ ಈ 11 ಶ್ಲೋಕಗಳಲ್ಲಿ ಅರ್ಜುನನು ಪರಮಾತ್ಮನನ್ನು ಸ್ತುತಿಸುತ್ತಾನೆ. ಕಸ್ಮಾಚ್ಚ ತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಯತ್. ಹೇ ಮಹಾತ್ಮ, ಬ್ರಹ್ಮನಿಗೂ ಆದಿಪುರುಷನಾದ ನಿನಗೆ ಅವರು ನಮಸ್ಕರಿಸದೇ ಇರುವುದಾದರೂ ಎಂತು? ಅನಂತ ದೇವದೇವ ಜಗನ್ನಿವಾಸ, ನೀನು ಅಕ್ಷರ ಬ್ರಹ್ಮನಲ್ಲವೇ? ಸದಸದ್ವಿಲಕ್ಷಣನಲ್ಲವೇ? ಪರಮಾತ್ಮನು ಸೃಷ್ಟಿಕರ್ತನಿಗೂ ಕಾರಣನಾದುದರಿಂದ ಸಿದ್ಧ ಸಮೂಹವೆಲ್ಲವೂ ಅವನನ್ನು ನಮಸ್ಕರಿಸದೇ ಇರುವುದಾದರೂ ಹೇಗೆ? ಇಡೀ ಜಗತ್ತಿನ ಉತ್ಪತ್ತಿಗೆ ಪರಮಾತ್ಮನೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಮಣ್ಣಿನ ಮಡಕೆಗಳಲ್ಲಿ ಮಣ್ಣಿದ್ದ ಹಾಗೆ, ಬಂಗಾರದ ಆಭರಣಗಳಲ್ಲಿ ಬಂಗಾರವಿದ್ದ ಹಾಗೆ ಚರಾಚರ ಜೀವರಾಶಿಗಳೆಲ್ಲವೂ ಪರಮಾತ್ಮನಿಂದಲೇ ಅಸ್ತಿತ್ವಕ್ಕೆ ಬಂದವು. ಎಲ್ಲಾ ದೇವತೆಗಳು ಕೂಡ ಅವನಿಂದಲೇ ಬಂದವರು. ಆದುದರಿಂದ ಅವನಿಗೆ ದೇವದೇವನೆಂದು ಹೆಸರು. ನಾಮರೂಪ ಪ್ರಪಂಚವನ್ನು ವ್ಯಕ್ತ ಮತ್ತು ಅವ್ಯಕ್ತ ಎಂಬ ಈ 2 ರೀತಿಯಲ್ಲಿ ವಿಂಗಡಿಸಬಹುದು. ಇಂದ್ರಿಯಗಳಿಗೆ ಕಾಣುವ ಜಗತ್ತು ವ್ಯಕ್ತವಾದರೆ ವಾಸನಾ ಪ್ರಪಂಚವು ಅವ್ಯಕ್ತವಾದುದು. ವ್ಯಕ್ತ ಪ್ರಪಂಚವನ್ನು ಸತ್ ಎಂಬ ಶಬ್ದದಿಂದ ಮತ್ತು ಅವ್ಯಕ್ತ ಪ್ರಪಂಚವನ್ನು ಅಸತ್ ಎಂಬ ಶಬ್ದದಿಂದ ಇಲ್ಲಿ ಅರ್ಜುನನು ಹೇಳಿರುವುದು. ಈ 2 ಪ್ರಪಂಚಕ್ಕೆ ಕಾರಣವು ಪರಮಾತ್ಮನೇ. ಈ 2 ಪ್ರಪಂಚವು ಅವನೇ ಮತ್ತು ಈ 2 ಪ್ರಪಂಚಕ್ಕಿಂತ ಆಚೆ ಕಡೆಗಿರುವ ಅಕ್ಷರ ಬ್ರಹ್ಮನೂ ಅವನೇ. ಸಿನಿಮಾ ಥಿಯೇಟರಿನಲ್ಲಿ ನಾವು ಸುಖ ಮತ್ತು ದುಃಖ ಎರಡನ್ನೂ ಅನುಭವಿಸುತ್ತೇವೆ. ಆದರೆ ಪ್ರೊಜೆಕ್ಟರ್ ಹಿಂದಿರುವ ಬೆಳಕು ಇವೆರಡನ್ನೂ ಮೀರಿದುದು. ಕೈಯಲ್ಲಿರುವ ಉಂಗುರವು, ಕುತ್ತಿಗೆಯಲ್ಲಿರುವ ಹಾರವು 2 ಬಂಗಾರವೇ. ಆದರೆ ಬಂಗಾರವು ಮಾತ್ರ ಅವೆರಡನ್ನೂ ಮೀರಿದುದು. ಅದು ಉಂಗುರವೂ ಅಲ್ಲ, ಅತ್ತ ಸರವೂ ಅಲ್ಲ. ಅದೇ ರೀತಿ ಪರಮಾತ್ಮನು ವ್ಯಕ್ತಾವ್ಯಕ್ತ ಪ್ರಪಂಚವೂ ಅವನೇ ಮತ್ತು ಅವುಗಳಿಗೆ ಅತೀತವಾದ ಶಕ್ತಿಯು ಅವನೇ. ಮುಂದುವರಿಸುತ್ತಾ,
ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪಂ. ನೀನು ಆದಿದೇವನು, ಪುರಾಣ ಪುರುಷ, ಈ ವಿಶ್ವಕ್ಕೆ ಆಧಾರ ಶಕ್ತಿಯೂ ನೀನೆ, ಎಲ್ಲರಿಂದ ತಿಳಿಯತಕ್ಕವನೂ ನೀನೆ, ಪರವಸ್ತುವೂ ನೀನೆ, ಪರಂಧಾಮವೂ ನೀನೆ. ಹೇ ಅನಂತರೂಪ, ಈ ಜಗತ್ತೆಲ್ಲವೂ ನೀನು ವ್ಯಾಪಿಸಿರುವೆ. ಪರಮಾತ್ಮನು ಆದಿದೇವನೆಂಬುದನ್ನು ಹಿಂದಿನ ಶ್ಲೋಕದಲ್ಲೇ ವಿವರಿಸಿದ್ದಾಗಿದೆ. ಇಡೀ ಜಗತ್ತಿಗೆ ಪರಮಾತ್ಮನೇ ಆಧಾರ ಶಕ್ತಿ. ಇಡೀ ಜಗತ್ತಿರುವುದೇ ಅವನಲ್ಲಿ. ವಿಶ್ವ ಎನ್ನುವ ಶಬ್ದಕ್ಕೆ ಕೇವಲ ಜಗತ್ತು ಎಂಬ ಅರ್ಥವಲ್ಲ, ಅದು ನಮ್ಮ ಮೂರೂ ಅವಸ್ಥೆಗಳನ್ನು ಒಳಗೊಂಡಿದೆ. ಈ ದೃಷ್ಟಿಯಿಂದ ಪರಮಾತ್ಮನು ವಿಶ್ವಕ್ಕೆ ಆಧಾರನು, ಅಂದರೆ ನಮ್ಮ ಎಲ್ಲಾ ಅನುಭವಗಳಿಗೂ ಆಧಾರನು ಎಂಬ ಅರ್ಥವಾಗುತ್ತದೆ. ಜಡ ಜಗತ್ತು ಆತ್ಮನಿಂದ ಬಂದುದಲ್ಲ, ಆತ್ಮನಲ್ಲಿ ಅಧ್ಯಸ್ಥವಾಗಿ ಕಾಣುವುದು. ಆದುದರಿಂದ ಅಧ್ಯಸ್ಥವಾದುದಕ್ಕೆ ಅಧಿಷ್ಠಾನವೊಂದು ಇರಲೇಬೇಕು ತಾನೇ. ಎಲ್ಲರಿಂದಲೂ ತಿಳಿಯಬೇಕಾದವನು ಪರಮಾತ್ಮನು, ತಿಳಿಯುವ ಶಕ್ತಿಯೂ ಅವನೇ. ಬುದ್ಧಿಯನ್ನು ಬೆಳಗುವ ಆತ್ಮನಿಗೆ ಕ್ಷೇತ್ರಜ್ಞನೆಂದು ಹೆಸರು. ಅವನನ್ನು ತಿಳಿಯಬೇಕೆಂದೇ ಎಲ್ಲರೂ ನಾನಾ ರೀತಿಯ ಸಾಧನೆಗಳನ್ನು ಮಾಡುತ್ತಿರುವುದು. ಆದುದರಿಂದಲೇ ಪರಮಾತ್ಮನಿಗೆ ವೇದ್ಯ ಎಂಬ ಹೆಸರು. ಇಡೀ ಜಗತ್ತು ಅವನಿಂದ ವ್ಯಾಪಿಸಲ್ಪಟ್ಟಿದೆ. ಹೇಗೆ ಸಿಹಿಯು ಎಲ್ಲಾ ಚಾಕೊಲೇಟ್ಗಳನ್ನು ವ್ಯಾಪಿಸಿದೆಯೋ, ಹಾಗೆ ಸಮುದ್ರವು ಎಲ್ಲ ಅಲೆಗಳನ್ನು ವ್ಯಾಪಿಸಿದೆಯೋ, ಅದೇ ರೀತಿ ಪರಮಾತ್ಮನು ಚರಾಚರ ಜಗತ್ತನ್ನು ವ್ಯಾಪಿಸಿದ್ದಾನೆ. ಉಪನಿಷತ್ತಿನಲ್ಲೂ ಕೂಡ ಇದೇ ರೀತಿಯ ವರ್ಣನೆ ಬರುತ್ತದೆ. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪಿತಾಮಹಶ್ಚ ನಮೋ ನಮೋಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನೀನು ವಾಯು, ಯಮನು, ಅಗ್ನಿಯು, ವರುಣನು, ಚಂದ್ರನು, ಬ್ರಹ್ಮದೇವನು, ಬ್ರಹ್ಮದೇವನಿಗೂ ತಂದೆಯು, ಅಂಥ ನಿನಗೆ ಸಾವಿರಾರು ನಮಸ್ಕಾರಗಳು, ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಇಲ್ಲಿಯ ತನಕ ಅರ್ಜುನನು ಪರಮಾತ್ಮನ ಸ್ತುತಿಯನ್ನು ಮಾಡುತ್ತಿದ್ದ. ಈಗ ಮೇಲಿಂದ ಮೇಲೆ ಆ ವಿಶ್ವರೂಪಕ್ಕೆ ನಮಸ್ಕರಿಸುತ್ತಿದ್ದಾನೆ. ಉಪಾಸ್ಯ ದೇವತೆಗೂ ಉಪಾಸಕನಿಗೂ ಏನು ಸಂಬಂಧ ಎಂದು ಯಾರಿಗಾದರೂ ಅನ್ನಿಸಬಹುದು. ವೇದ ಕಾಲದಲ್ಲಿ ಪರಮಾತ್ಮನನ್ನು ವಿವಿಧ ರೂಪಗಳಲ್ಲಿ ಜನರು ಉಪಾಸಿಸುತ್ತಿದ್ದರು. ಆ ಎಲ್ಲಾ ಪೂಜೆಗಳು ಹೋಗಿ ಸೇರುವುದು ಆ ಪರಬ್ರಹ್ಮನಿಗೆ. ಆ ಕಾಲದಲ್ಲಿ ಆ ಜನರು ಉಪಾಸಿಸುತ್ತಿದ್ದ ದೇವತೆಗಳ ಹೆಸರನ್ನು ಇಲ್ಲಿ ಹೆಸರಿಸಲಾಗಿದೆ. ವೇದ ಕಾಲದಲ್ಲಿ ವಾಯು, ಯಮ, ಅಗ್ನಿ, ವರುಣ, ಶಶಾಂಕ, ಪ್ರಜಾಪತಿ ಮೊದಲಾದ ದೇವತೆಗಳನ್ನು ಸಾಧಕರು ಮನಃಶುದ್ಧಿಗಾಗಿ ಉಪಾಸನೆ ಮಾಡುತ್ತಿದ್ದರು. ಇವರೆಲ್ಲರೂ ಆ ಪರಮಾತ್ಮನದೇ ವಿವಿಧ ರೂಪಗಳು. ಆ ದೇವಾಧಿದೇವನಿಗೆ ಅರ್ಜುನನು ಇಲ್ಲಿ ಮತ್ತೆ ಮತ್ತೆ ನಮಸ್ಕರಿಸುತ್ತಿದ್ದಾನೆ. ನಮಃ ಪುರಸ್ತಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವಾ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಹೇ ವಿಶ್ವರೂಪ, ನಿನಗೆ ಮುಂದಿನಿಂದ ನಮಸ್ಕಾರ, ಹಿಂದಿನಿಂದ ನಮಸ್ಕಾರ, ಎಲ್ಲಾ ಕಡೆಗಳಿಂದಲೂ ನಮಸ್ಕಾರ. ನೀನು ಅಪರಿಮಿತ ಶಕ್ತಿ ಸಾಮರ್ಥ್ಯವುಳ್ಳವನು, ಎಲ್ಲವನ್ನೂ ವ್ಯಾಪಿಸಿರುವವನು ನೀನು. ಪರಮಾತ್ಮನು ಒಳಗೆ ಹೊರಗೆ, ಎಡಕ್ಕೆ ಬಲಕ್ಕೆ, ಮುಂದೆ ಹಿಂದೆ ಮತ್ತು ಮೇಲೆ ಕೆಳಗೆ ಎಲ್ಲಾ ಕಡೆಯೂ ವ್ಯಾಪಿಸಿರುವನು. ಇದು ಅರ್ಜುನನಿಗೆ ಮಾತ್ರ ಹೊಸ ಅನುಭವವಷ್ಟೇ. ಆದರೆ ಎಲ್ಲಾ ಉಪನಿಷತ್ ಋಷಿಗಳ ಅನುಭವ ಇದೇ ಆಗಿತ್ತು. ಪರಮಾತ್ಮನು ಆಕಾಶದಂತೆ ಸರ್ವಗತನು ಮಾತ್ರವಲ್ಲ, ಅನಂತ ಶಕ್ತಿ ಸಾಮರ್ಥ್ಯಗಳ ಆಗರನು. ನಮ್ಮೆಲ್ಲರಲ್ಲೂ ಇರುವ ಒಟ್ಟು ಶಕ್ತಿ ಸಾಮರ್ಥ್ಯಗಳು ಅವನಿಗೆ ಸೇರಿದವು. ಎಲ್ಲವನ್ನೂ ವ್ಯಾಪಿಸಿ ಅವನೇ ಇರುವುದು. ಇದೀಗ ಅರ್ಜುನನಿಗೆ ಕೃಷ್ಣನ ಮಹಿಮೆಯನ್ನು ತಾನು ಅರಿಯದೇ ಮಾಡಿದ ತಪ್ಪುಗಳ ನೆನಪಾಗುತ್ತದೆ. ಆದುದರಿಂದ ಅವನು ಶ್ರೀಕೃಷ್ಣನಲ್ಲಿ ಕ್ಷಮೆ ಕೇಳಿಕೊಳ್ಳುತ್ತಾನೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ನಿನ್ನ ಮಹಿಮೆಯನ್ನು
ತಿಳಿಯದೆ ಸ್ನೇಹದಿಂದಲೇ ಆಗಲಿ ಅಥವಾ ಬಾಯಿ ತಪ್ಪಿಯೋ ಹೇ ಕೃಷ್ಣ, ಹೇ ಯಾದವ, ಹೇ ಗೆಳೆಯ ಎಂದು ಸಲಿಗೆಯಿಂದ ಕರೆದಿದ್ದೇನೆ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಹೀಗೆ ಆಹಾರ ವಿಹಾರಗಳಲ್ಲಿ, ಆಸನ ಶಯನಗಳಲ್ಲಿ ನಿನ್ನನ್ನು ಅಪಹಾಸ್ಯ ಮಾಡುವಂತೆ ಮಾತಾಡಿದುದಕ್ಕಾಗಿ ಇದೀಗ ಕ್ಷಮಾಪಣೆ ಬೇಡಿಕೊಳ್ಳುತ್ತಿದ್ದೇನೆ. ಸಾಧಕನು ಪರಮಾತ್ಮನ ವಿಭೂತಿಗಳನ್ನು ಮತ್ತು ಮಹಿಮೆಗಳನ್ನು ಅರಿತಾಗ ಅವನ ಮನಸ್ಸು ಹೇಗೆ ಭಾವೋದ್ವೇಗದಿಂದ ತುಂಬಿಬಿಡುವುದು ಎಂಬುದಕ್ಕೆ ಈ 2 ಶ್ಲೋಕಗಳೇ ಸಾಕ್ಷಿ. ಅರ್ಜುನ ಇಲ್ಲಿಯ ತನಕ ಪರಮಾತ್ಮ ಕೃಷ್ಣನನ್ನು ಯಾದವ ಕುಲದ ಗೋಪಾಲನೆಂದೇ ತಿಳಿದಿದ್ದುದು. ಹೆಚ್ಚೆಂದರೆ ತನ್ನ ಗೆಳೆಯನಾಗಿ ಮತ್ತು ಭಾವನಾಗಿ ಅವನನ್ನು ಕಂಡದ್ದು. ಆದರೆ ಇದೀಗ ಶ್ರೀಕೃಷ್ಣನನ್ನು ಇಡೀ ಜಗತ್ತಿಗೆ ಕಾರಣನೆಂದು, ಪರಬ್ರಹ್ಮನೆಂದು ತಿಳಿದಾಗ ಅವನ ಹೃದಯವು ಭಕ್ತಿ ಮತ್ತು ಶ್ರದ್ಧೆಗಳಿಂದ ತುಂಬಿ ಬಂದು ಅವನಿಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತಿದ್ದಾನೆ. ಮಾತ್ರವಲ್ಲದೆ ನಿನ್ನ ಮಹಿಮೆಗಳನ್ನು ತಿಳಿಯದೆ ಅನೇಕ ರೀತಿಯಲ್ಲಿ ನಿನಗೆ ಅಪಹಾಸ್ಯ ಮಾಡಿರುವೆನು, ನೀನು ಅವೆಲ್ಲವನ್ನು ಕ್ಷಮಿಸಿಬಿಡು ಎಂದು ಕೇಳಿಕೊಳ್ಳುತ್ತಾನೆ. ಈ ಶ್ಲೋಕದಲ್ಲಿ ತತ್ವಕ್ಕಿಂತ ಭಾವೋದ್ವೇಗದ ಅಲೆಗಳಿವೆ. ಗೀತೆಯ ಮುಖ್ಯ ಉದ್ದೇಶವೇ ಉಪನಿಷತ್ತಿನ ತತ್ವಗಳನ್ನು ನಿತ್ಯ ಜೀವನಕ್ಕೆ ತರುವುದು. ವ್ಯಾಸ ಮಹರ್ಷಿಗಳು ಈ ಮಹಾನ್ ಗೀತೆಯ ಉದ್ದಕ್ಕೂ ಮರೆಯುವುದಿಲ್ಲ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯಃ ಲೋಕತ್ರಯೇಭ್ಯ ಪ್ರತಿಮ ಪ್ರಭಾವಾನ್. ಅಪ್ರತಿಮ ಮಹಿಮಾಶಾಲಿಯೇ, ಈ ಚರಾಚರ ಜಗತ್ತಿಗೆ ನೀನು ತಂದೆ, ಪೂಜ್ಯನು ನೀನು, ಮಹಾಗುರುವು ನೀನು. 3 ಲೋಕದಲ್ಲೂ ನಿನಗೆ ಸರಿಯಾದವರು ಯಾರೂ ಇಲ್ಲ. ಅರ್ಜುನನು ಭಾವೋದ್ವೇಗ ಪೂರ್ಣನಾಗಿ ಗದ್ಗದ ಕಂಠದಿಂದ ಭಗವಂತ ಕೃಷ್ಣನನ್ನು ಸ್ತುತಿಸುತ್ತಿದ್ದಾನೆ. ಚರಾಚರ ಜೀವರಾಶಿಗಳಿಂದ ಕೂಡಿದ ಇಡೀ ಜಗತ್ತಿಗೆ ನೀನು ತಂದೆಯು, ಪೂಜ್ಯನು ನೀನು, ಎಲ್ಲರಿಗೂ ಶ್ರೇಷ್ಠನಾದ ಗುರುವೂ ನೀನೆ, ಅನುಪಮನು ನೀನು ಎಂದು. 3 ಜಗತ್ತಿನ ಒಡೆಯ ಎಂದರೆ ನಮ್ಮ 3 ಅವಸ್ಥೆಗಳನ್ನು ಬೆಳಗುವವನು ಎಂದರ್ಥ. ಆದುದರಿಂದ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೇಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಆದುದರಿಂದ ಹೇ ಪ್ರಭು, ಪೂಜ್ಯನಾದ ನನಗೆ ದೀರ್ಘದಂಡ ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತಿದ್ದೇನೆ. ತಂದೆ ಮಗನನ್ನು, ಮಿತ್ರನು ಮಿತ್ರನನ್ನು, ಪ್ರಿಯನು ಪ್ರಿಯಳನ್ನು ಮನ್ನಿಸುವಂತೆ ಹೇ ದೇವ ನನ್ನ ಅಪರಾಧಗಳನ್ನೆಲ್ಲ ಮನ್ನಿಸು. ಅರ್ಜುನ ಪರಮಾತ್ಮನನ್ನು ಸ್ತುತಿ ಮಾಡುವ ಜೊತೆಗೆ ಇದೀಗ ಕ್ಷಮಾಪಣೆ ಬೇಡಿಕೊಳ್ಳುತ್ತಿದ್ದಾನೆ. ಹಿಂದೂ ಧರ್ಮದಲ್ಲಿ ನಮಸ್ಕಾರ ಮಾಡುವುದೆಂದರೆ ಪೂಜ್ಯರಾದವರ, ಹಿರಿಯರಾದವರ ಪಾದಗಳ ಮೇಲೆ ಬೀಳುವ ಶಾರೀರಿಕ ಕ್ರಿಯೆ ಮಾತ್ರವಲ್ಲ, ಅದು ಮಾನಸಿಕ ಪೂಜ್ಯ ಭಾವನೆ. ಅಹಂಕಾರವನ್ನು ಪೂಜ್ಯರ ಚರಣಗಳಲ್ಲಿ ಸಂಪೂರ್ಣವಾಗಿ ಸಮರ್ಪಿಸುವುದೇ ನಮಸ್ಕಾರದ ನಿಜವಾದ ಅರ್ಥ. ಆ ಮೂಲಕ ನಮಗೆ ನಮ್ಮ ಅಹಂಕಾರವನ್ನು ಬಿಟ್ಟು ಮೇಲೆದ್ದು ಬರಲು ಸಾಧ್ಯವಾಗುವುದು. ನಮಸ್ಕಾರದ ಮೂಲಕ ನಾವು ಪರಮಾತ್ಮನ ಚರಣಗಳಲ್ಲಿ ನಮ್ಮ ಮನಸ್ಸಿನ ವಾಸನೆಗಳೆಲ್ಲವನ್ನು ಅರ್ಪಿಸಿ ಬಿಡಬೇಕು. ಆಗ ಮನಸ್ಸು ಶುದ್ಧವಾಗಿ ಆತ್ಮನ ದರ್ಶನವಾಗುವುದು. ಇಲ್ಲಿ ಅರ್ಜುನನು ದೈನ್ಯದಿಂದ ಪರಮಾತ್ಮನ ಚರಣಗಳಿಗೆ ಮತ್ತೆ ಮತ್ತೆ ಎರಗಿ, ಹೇ ಪ್ರಭು, ಒಬ್ಬ ತಂದೆ ಮಗನನ್ನು, ಒಬ್ಬ ಮಿತ್ರ ತನ್ನ ಮಿತ್ರನನ್ನು, ಗೆಳೆಯನನ್ನು, ಒಬ್ಬ ಪತಿಯು ತನ್ನ ಪತ್ನಿಯನ್ನು ಕ್ಷಮಿಸುವಂತೆ ನನ್ನ ಅಪರಾಧಗಳನ್ನೆಲ್ಲ ಮನ್ನಿಸು ಎಂದು ಬೇಡಿಕೊಳ್ಳುತ್ತಾನೆ. ಇದೀಗ ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹೇ ದೇವದೇವ, ಅದೃಷ್ಟಪೂರ್ವವಾದ ಈ ನಿನ್ನ ರೂಪವನ್ನು ನೋಡಿ ನನಗೆ ಬಹಳ ಆನಂದವಾಗಿದೆ. ಜೊತೆಗೆ ನನ್ನ ಮನಸ್ಸು ಭಯಗ್ರಸ್ತವಾಗಿದೆ. ಈ ಭಯಾನಕ ರೂಪವನ್ನು ಸಾಕು ಮಾಡು. ಹೇ ಜಗನ್ನಿವಾಸ, ದಯಮಾಡಿ ಮೊದಲಿನ ಮೂಲ ಸ್ವರೂಪವನ್ನೇ ತೋರಿಸುವವನಾಗು.
ಅರ್ಜುನ ತನಗಾದ ಅನುಭವವನ್ನು ಬಿಚ್ಚು ಮನಸ್ಸಿನಿಂದ ಹೇಳುತ್ತಿದ್ದಾನೆ. ವಿಶ್ವರೂಪವನ್ನು ನೋಡಿ ತನಗೆ ಬಹಳ ಹರ್ಷವಾಯಿತೆಂದು ಮತ್ತು ಅದರ ಜೊತೆಗೆ ಭಯವೂ ಆಯಿತೆಂದು ಹೇಳುತ್ತಾನೆ. ಆರಂಭದ ಸಾಧಕರಿಗೆ ಇದೇ ರೀತಿಯ ಅನುಭವವಾಗುತ್ತದೆ. ಅವರು ತಮ್ಮ ಅಜ್ಞಾನದ ಸ್ಥಿತಿಯನ್ನು ಬಿಟ್ಟು ಜ್ಞಾನದ ಹಡಗನ್ನು ಹತ್ತುವ ವೇಳೆ ಭಯವೂ ಆನಂದವೂ ಎರಡೂ ಆಗುತ್ತದೆ. ಆತ್ಮನ ಅನುಭವ ದಿವ್ಯವಾದುದರಿಂದ ಅದು ಅವನಿಗೆ ಹರ್ಷವನ್ನೂ ಉಂಟು ಮಾಡುತ್ತದೆ. ಆದರೆ ಆ ಅನುಭವವು ಒಮ್ಮೆಲೆ ಸಿಕ್ಕಿದುದರಿಂದ ಒಂದು ಸಲಕ್ಕೆ ಭಯಭೀತನಾಗುತ್ತಾನೆ. ಅರ್ಜುನನಿಗೆ ಅರ್ಜುನನೂ ಕೂಡ ಇಲ್ಲಿ ಇದೇ ಅನುಭವವನ್ನು ವ್ಯಕ್ತಗೊಳಿಸಿದ್ದಾನೆ. ಅದೃಷ್ಟಪೂರ್ವವಾದ ಪರಮಾತ್ಮನ ವಿಶ್ವರೂಪವನ್ನು ನೋಡಿ ತನಗೆ ಮಹದಾನಂದವಾಗಿದೆ ಎಂದು ಹೇಳುತ್ತಾನೆ. ಸಾಧನೆಯ ಆರಂಭದ ದಿವಸಗಳಲ್ಲಿ ಸಾಧಕನಿಗೆ ಈ ದಿವ್ಯಾನುಭವವನ್ನು ಹೆಚ್ಚು ಹೊತ್ತು ಇಟ್ಟುಕೊಳ್ಳಲಾಗುವುದಿಲ್ಲ. ಮತ್ತೆ ಅವರು ಹಿಂದಕ್ಕೆ ಬರುತ್ತಾರೆ, ಅರ್ಥಾತ್ ಭೌತಿಕ ಶರೀರದ ಮಟ್ಟಕ್ಕೆ ಹಿಂದಿರುಗುತ್ತಾರೆ. ಮೊದಲನೆಯ ಆ ದಿವ್ಯ ಅನುಭವವು ಅವರಿಗೆ ಆನಂದವನ್ನು ಭಯವನ್ನೂ ಉಂಟು ಮಾಡಿರುತ್ತದೆ. ಅಂತಹ ಸಂದರ್ಭದಲ್ಲಿ ಸಾಧಕನು ತನ್ನ ಇಷ್ಟ ದೇವತೆಯನ್ನು ಕುರಿತು ಪ್ರಾರ್ಥನೆ ಮಾಡಿ ಪ್ರಸನ್ನ ರೂಪದಿಂದ ನನಗೆ ನಿನ್ನ ದರ್ಶನವನ್ನು ಕೊಡು ಎಂದು ಬೇಡುವುದುಂಟು. ಅದೇ ರೀತಿ ಇಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಅವನು ತನ್ನ ಹಿಂದಿನ ಪ್ರಸನ್ನ ರೂಪವನ್ನು ತೋರಿಸುವಂತೆ ಕೇಳಿಕೊಳ್ಳುತ್ತಿದ್ದಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹೇ ಸಹಸ್ರಬಾಹೋ, ಹೇ ವಿಶ್ವರೂಪ, ನಿನ್ನನ್ನು ಹಿಂದಿನಂತೆ ನೋಡಲು ಬಯಸುತ್ತೇನೆ. ಆದುದರಿಂದ ಕಿರೀಟವನ್ನು ಧರಿಸಿದ ಚಕ್ರಹಸ್ತದಿಂದ ಕೂಡಿದ ನಿನ್ನ ಚತುರ್ಭುಜ ರೂಪದಿಂದ ಮೈದೋರು. ಅರ್ಜುನ ಪರಮಾತ್ಮನನ್ನು ಮೋಹನ ರೂಪದಿಂದ ಕಾಣಿಸುವಂತೆ ಕೇಳಿಕೊಳ್ಳುತ್ತಿದ್ದಾನೆ. ಅವನು ವಿಶ್ವರೂಪವನ್ನು ನೋಡಿ ಭಯಭೀತನಾಗಿದ್ದಾನೆ. ವೇದಾಂತದಲ್ಲೂ ಕೂಡ ಪರಮಾತ್ಮನ ವಿಶ್ವ ವ್ಯಾಪಕತೆಯನ್ನು ವಿವರಿಸುವಾಗ ಸೂಕ್ಷ್ಮಗ್ರಾಹಿಗಳಾದ ಕೆಲವರಿಗೆ ಮಾತ್ರ ಅದನ್ನು ಗ್ರಹಿಸಲು ಸಾಧ್ಯವಾಗುವುದು. ಬುದ್ಧಿ ಅದನ್ನು ಗ್ರಹಿಸಲು ಸಮರ್ಥವಾದರೂ ಆ ಅನುಭವವನ್ನು ಹೆಚ್ಚು ಹೊತ್ತು ಹಿಡಿದಿಟ್ಟುಕೊಳ್ಳಲು ಅದಕ್ಕೆ ಕಷ್ಟವಾಗುವುದು. ಸಗುಣ ರೂಪದಲ್ಲಿ ಪರಮಾತ್ಮನನ್ನು ಪೂಜಿಸಿ ಮನಸ್ಸಿನಲ್ಲಿ ಅವನ ಸಗುಣ ರೂಪವನ್ನು ನೋಡುತ್ತಾ ಇರುವುದು ಸುಲಭವಾಗುವುದು. ರೂಪರಹಿತನಾದ ಅವನ ನಿರ್ಗುಣ ಸ್ವರೂಪವನ್ನು ಬುದ್ಧಿಯ ಮೂಲಕ ಹೆಚ್ಚು ಹೊತ್ತು ಹಿಡಿದಿಟ್ಟುಕೊಳ್ಳಲು ಕಷ್ಟವಾಗುವುದು. ಪರಮಾತ್ಮ ವಿಷ್ಣುವಿನ ಪ್ರಸನ್ನ ರೂಪವನ್ನು ಅರಿತಿದ್ದ ಅರ್ಜುನನು ಶಂಖ ಚಕ್ರಗಳನ್ನು ಕೈಯಲ್ಲಿ ಧರಿಸಿರುವ ಆ ಚತುರ್ಭುಜ ರೂಪವನ್ನೇ ತೋರಿಸು ಎಂದು ಕೇಳುತ್ತಾನೆ. ಪುರಾಣಗಳಲ್ಲಿ ಪರಮಾತ್ಮ ವಿಷ್ಣುವಿನ ವರ್ಣನೆ ಇದೇ ರೀತಿ ಇದೆ. ಇಲ್ಲಿ 4 ಹಸ್ತಗಳೆಂದರೆ ಭೌತಿಕ ಶರೀರದಲ್ಲಿ ಕಂಡುಬರುವ 4 ಹಸ್ತಗಳಲ್ಲ, ಅದಕ್ಕೆ ತಾತ್ವಿಕ ಅರ್ಥವಿದೆ. ಚತುರ್ಭುಜಗಳೆಂದರೆ ಅಂತಃಕರಣದ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ ಎಂಬ ಈ 4 ಮುಖಗಳು. ಈ 4 ಹಸ್ತಗಳಿಂದ ಕೂಡಿದ ಪರಮಾತ್ಮ ವಿಷ್ಣುವನ್ನು ನೀಲಮೇಘಶ್ಯಾಮನೆಂದು ಹೇಳುವುದಿದೆ. ಪೀತಾಂಬರಧಾರಿ ಎಂದು ಅವನನ್ನು ಕರೆಯುವುದಿದೆ. ನೀಲ ವರ್ಣವು ಪರಮಾತ್ಮನ ಅನಂತತೆಯನ್ನು ಪ್ರತಿನಿಧಿಸುವುದಾದರೆ ಹಳದಿ ಬಣ್ಣವು ಭೂಮಿಯ ಪವಿತ್ರತೆಯನ್ನು ಪ್ರತಿನಿಧಿಸುತ್ತದೆ. ಹೀಗೆ ಭೂಮಿಯ ಮೇಲೆ ಜೀವರಾಶಿಗಳ ರೂಪದಲ್ಲಿ ತನ್ನ ಚತುರ್ಭುಜದಿಂದ ಲೀಲೆಯನ್ನು ತೋರಿಸುತ್ತಿರುವವನೇ ಮಹಾವಿಷ್ಣು. ಪ್ರತಿಯೊಂದು ಧರ್ಮದಲ್ಲೂ ಪರಮಾತ್ಮನ ಬಗ್ಗೆ ನಿರೂಪಣೆ ಇದೆ. ಎಲ್ಲ ಧರ್ಮಗಳು ಅವನನ್ನು ಸರ್ವಜ್ಞನೆಂದು, ಸರ್ವಶಕ್ತನೆಂದು, ಸರ್ವಕಾರಣನೆಂದು, ಸರ್ವವ್ಯಾಪಿ ಎಂದು ಒಪ್ಪಿಕೊಳ್ಳುತ್ತವೆ. ನಮ್ಮ ಹಿಂದೂ ಧರ್ಮದಲ್ಲಿ ಪರಮಾತ್ಮ ವಿಷ್ಣುವಿನ ವರ್ಣನೆ ಮೇಲೆ ಹೇಳಿದಂತೆ ಇದೆ. ಅವನು ಚತುರ್ಭುಜಗಳಲ್ಲಿ ಧರಿಸಿರುವ ಆಯುಧಗಳಿಗೆ ತಾತ್ವಿಕ ಅರ್ಥವೇನು ಎಂಬುದನ್ನು ಇದೇ ಅಧ್ಯಾಯದ 17ನೆಯ ಶ್ಲೋಕದಲ್ಲಿ ನಾವು ವಿವರಿಸಿದ್ದೇವೆ. ಅರ್ಜುನನು ಪರಮಾತ್ಮನನ್ನು ಪ್ರಸನ್ನವದನನಾಗಿ ಕಾಣಿಸಿಕೊಳ್ಳುವಂತೆ ಇಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾನೆ. ವೇದಾಂತದಲ್ಲಿ ಸಾಧಕರು ಕೂಡ ಸಾಧನೆಯ ಪ್ರಾರಂಭದಲ್ಲಿ ಪರಮಾತ್ಮನನ್ನು ಸಾಕಾರವಾಗಿ ಉಪಾಸನೆ ಮಾಡುವುದುಂಟು. ಪರಮಾತ್ಮನು ಅರ್ಜುನನ ಕೋರಿಕೆಯಂತೆ ತನ್ನ ಭಯಾನಕ ರೂಪವನ್ನು ಅಂತರ್ಧಾನ ಮಾಡಿಕೊಂಡು ಪುನಃ ತನ್ನ ಹಿಂದಿನ ರೂಪವನ್ನೇ ತೋರಿಸುತ್ತಾ ಹೀಗೆ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತಮಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಅರ್ಜುನ,
ನನ್ನ ಯೋಗಶಕ್ತಿಯ ಪ್ರಭಾವದಿಂದ ಅನಾದಿಯೂ ಅನಂತವೂ ತೇಜೋಮಯವೂ ಆದ ವಿಶ್ವರೂಪವನ್ನು ನಿನಗೆ ಅನುಗ್ರಹಿಸಿದನು. ನಿನ್ನ ವಿನಃ ಈ ಮೊದಲು ಯಾರೂ ಇದನ್ನು ನೋಡಿರಲಿಲ್ಲ. ಇಲ್ಲಿಯ ತನಕ ಅದ್ಭುತವಾದ ಈ ವಿಶ್ವರೂಪವನ್ನು ಯಾರೂ ನೋಡಿರಲಿಲ್ಲ ಎಂದು ಪರಮಾತ್ಮನೇ ಹೇಳುತ್ತಾನೆ. ಮಾತ್ರವಲ್ಲ, ಅರ್ಜುನನಿಗಾದರೂ ಈ ಭಾಗ್ಯ ದೊರಕಿದುದು ಪರಮಾತ್ಮನ ದಯೆಯಿಂದಲೇ. ವ್ಯಾಸ ಮಹರ್ಷಿಗಳು ಈ ರೀತಿ ಇಲ್ಲಿ ಹೇಳುವುದರಲ್ಲಿ ತಪ್ಪೇನೂ ಇಲ್ಲ. ಇಷ್ಟರ ತನಕ ಪರಮಾತ್ಮನ ಜ್ಞಾನ ಯಾರಿಗೂ ಆಗಲಿಲ್ಲವೆಂದು ಇದರ ಅರ್ಥವಲ್ಲ. ಇದರ ಅರ್ಥವೇನೆಂದರೆ, ಇಷ್ಟರ ತನಕ ಆತ್ಮಜ್ಞಾನವನ್ನು ಪಡೆದವರು ಅರ್ಜುನನ ಹಾಗೆ ಯುದ್ಧ ಕ್ಷೇತ್ರವನ್ನು ಎದುರಿಸಿದವರಲ್ಲ. ಅರ್ಜುನ ಅತ್ಯಂತ ವಿಷಾದಕ್ಕೊಳಗಾಗಿ ಯುದ್ಧ ಮಾಡುವುದಿಲ್ಲವೆಂದು ಶಸ್ತ್ರಸನ್ಯಾಸ ಮಾಡಿ ಕುಳಿತಿದ್ದ. ಅವನಿಗೆ ಸಾರಥಿಯಾಗಿದ್ದ ಕೃಷ್ಣ ಪರಮಾತ್ಮನು ಸರಿಯಾದ ಜ್ಞಾನವನ್ನು ಕೊಡುವ ಸಲುವಾಗಿ ಆತ್ಮಜ್ಞಾನವನ್ನು ಅನುಗ್ರಹಿಸಿದ್ದಾಯಿತು. ಈ ದಿವ್ಯ ದೃಷ್ಟಿಯನ್ನು ಪಡೆದ ಅರ್ಜುನನು ಪರಮಾತ್ಮನ ವಿಶ್ವರೂಪವನ್ನು ನೋಡುತ್ತಾನೆ. ಪರಮಾತ್ಮ ಕೃಷ್ಣನ ದಯೆಯಿಂದಲೇ ಇದು ಸಾಧ್ಯವಾಗಿರುವುದು. ಇನ್ನು ಮುಂದೆ ವಿಶ್ವರೂಪ ದರ್ಶನವು ಎಷ್ಟು ದುರ್ಲಭವಾದುದು ಎಂಬುದನ್ನು ಪರಮಾತ್ಮ ಹೇಳುತ್ತಾನೆ. ನ ವೇದಯಜ್ಞಾಧ್ಯಯನೈರ್ನ ದಾನೈಃ ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಶ್ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಎಲೈ ಕುರುವೀರ, ವೇದಾಧ್ಯಯನಗಳಿಂದಲೂ ಯಜ್ಞಯಾಗಾದಿಗಳಿಂದಲೂ ಉಗ್ರ ತಪಸ್ಸಿನಿಂದಲೂ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಅರ್ಜುನನ ಬೆನ್ನು ತಟ್ಟುತ್ತಾ ನೀನೇ ಭಾಗ್ಯವಂತ ಎಂದು ಪರಮಾತ್ಮನು ಹೇಳುತ್ತಾನೆ. ಏಕೆಂದರೆ ವೇದಾಧ್ಯಯನಗಳನ್ನು ಮಾಡಿದವರು, ಯಜ್ಞಯಾಗಾದಿಗಳನ್ನು ಮಾಡಿದವರು, ಉಗ್ರ ತಪಸ್ಸನ್ನು ಕೈಗೊಂಡವರು ಯಾರೂ ಕೂಡ ಇಂದಿನ ತನಕ ಈ ಅದ್ಭುತವಾದ ವಿಶ್ವರೂಪವನ್ನು ನೋಡಿಲ್ಲ ಎಂದು ಪರಮಾತ್ಮನೇ ಹೇಳುತ್ತಾನೆ. ಇದು ಜ್ಞಾನದಿಂದ ಮಾತ್ರ ಪ್ರಾಪ್ತಿಯಾಗುವುದರಿಂದ ಅಷ್ಟು ದುರ್ಲಭವಾದುದು. ವಿಶ್ವರೂಪವನ್ನು ನೋಡುವ ದಿವ್ಯ ದೃಷ್ಟಿಯು ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಸಿಗಲು ಸಾಧ್ಯ. ಈ ರೀತಿ ಹೇಳುವ ಮೂಲಕ ಯಜ್ಞಯಾಗಗಳನ್ನು, ದಾನ ಧರ್ಮಗಳನ್ನು ಮತ್ತು ತಪಸ್ಸು ಮೊದಲಾದ ಸಾಧನೆಗಳನ್ನು ಕಡೆಗಣಿಸಿದ್ದಾನೆ ಎಂದರ್ಥವಲ್ಲ. ಅವೆಲ್ಲವೂ ಬೇಕು, ಆದರೆ ಅವಷ್ಟೇ ಸಾಲದು. ಆತ್ಮಜ್ಞಾನವೇ ಅತ್ಯಂತ ಶ್ರೇಷ್ಠವಾದುದು ಎಂಬುದನ್ನು ಭಗವಂತನು ಇಲ್ಲಿ ತಿಳಿಯಪಡಿಸಿದ್ದಾನೆ. ಇಷ್ಟು ಹೇಳುತ್ತಾ ಅರ್ಜುನನನ್ನು ಸಂತೈಸುತ್ತಾ ತನ್ನ ಮುಂಚಿನ ರೂಪವನ್ನು ಧರಿಸುತ್ತಾನೆ. ಮಾತೇ ವ್ಯಥಾಮಾಚ ವಿಮೂಢ ಭಾವಃ ದೃಷ್ಟ್ವಾ ರೂಪಂ ಘೋರಮೇದ್ರಂಗ್ಮಮೇದಂ ವ್ಯಪೇತಭಿಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಈ ನನ್ನ ಉಗ್ರ ರೂಪವನ್ನು ನೋಡಿ ನೀನು ಹೆದರುವ ಕಾರಣವಿಲ್ಲ. ನಿರ್ಭಯನಾಗು, ಶಾಂತಚಿತ್ತನಾಗಿ ನನ್ನ ಹಿಂದಿನ ರೂಪವನ್ನೇ ನೋಡುವವನಾಗು. ವ್ಯಾಸರ ನಾಟಕೀಯ ದೃಷ್ಟಿ ಎದ್ದು ಕಾಣುತ್ತದೆ. ಅರ್ಜುನ ಭಯಗ್ರಸ್ತನಾಗಿರುವುದನ್ನು ವರ್ಣಿಸಿದ ವ್ಯಾಸರು ಇದೀಗ ಪರಮಾತ್ಮನು ಅಭಯ ಪ್ರದಾನ ಮಾಡುವುದನ್ನು ವರ್ಣಿಸುತ್ತಿದ್ದಾರೆ. ಕೃಷ್ಣ ತನ್ನ ಗೆಳೆಯನಾದ ಅರ್ಜುನನನ್ನು ಬೆನ್ನು ತಟ್ಟಿ ಸಂತೈಸುತ್ತಾ, ನನ್ನ ಭಯಾನಕವಾದ ರೂಪವನ್ನು ನೋಡಿ ನೀನು ಹೆದರಿದ್ದೀಯೇ, ಹೆದರಿಕೆಯನ್ನು ಬಿಟ್ಟು ಬಿಡು, ನಿನಗೆ ನನ್ನ ಮೋಹನ ರೂಪವನ್ನೇ ತೋರಿಸುತ್ತೇನೆ ಎಂದು ಹೇಳುತ್ತಾನೆ. ಈ ವಾಕ್ಯದ ಮೂಲಕ ಪರಮಾತ್ಮನು ಅರ್ಜುನನಿಗೆ ಮಹಾವಾಕ್ಯ ಉಪದೇಶ ಕೊಟ್ಟಂತೆ ಮಾನುಷ ವೇಷಧಾರಿಯಾಗಿ ಸಾಮಾನ್ಯ ರೂಪದಲ್ಲಿ ಕಂಡುಬಂದ ನಾನೇ ವಿಶ್ವವ್ಯಾಪಕನಾಗಿ ಇರುವ ಪರಬ್ರಹ್ಮ ಶಕ್ತಿ ಎಂಬುದನ್ನು ಅರ್ಜುನನಿಗೆ ತೋರಿಸಿಕೊಟ್ಟಂತಾಯಿತು. ಪಿಂಡ ರೂಪದಲ್ಲಿ ಕೃಷ್ಣ ವೇಷಧಾರಿಯಾಗಿ ಇರುವ ಆತ್ಮನೇ ಸಕಲ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಪರಬ್ರಹ್ಮ ಎಂಬುದನ್ನು ತೋರಿಸಿಕೊಟ್ಟ ಹಾಗಾಯಿತು. ಪಿಂಡ ರೂಪದಲ್ಲಿ ಕೃಷ್ಣ ವೇಷಧಾರಿಯಾಗಿ ಇರುವ ಆತ್ಮನೇ ಸಕಲ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಪರಬ್ರಹ್ಮ ಎಂಬುದನ್ನು ತೋರಿಸಿಕೊಟ್ಟ ಹಾಗಾಯಿತು. ವಿಶಾಲವಾಗಿ ಭಯಾನಕವಾಗಿ ಇರುವ ಸಮುದ್ರವೇ ಸುಂದರವಾಗಿ ಸಣ್ಣ ರೂಪದಲ್ಲಿ ಕಾಣುವ ಅಲೆ. ಈಗ ಪುನಃ ದೃಶ್ಯ ಬದಲಾಗುತ್ತದೆ. ಕುರುಕ್ಷೇತ್ರ ಯುದ್ಧಭೂಮಿಯಿಂದ ಹಸ್ತಿನಾಪುರದ ಅರಮನೆಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗುತ್ತಾರೆ ವ್ಯಾಸರು. ಸಂಜಯನು ಹೇಳುತ್ತಿರುವನು ಧೃತರಾಷ್ಟ್ರ ಮಹಾರಾಜನಿಗೆ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ
ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಸಂಜಯನು ಹೀಗೆಂದನು, ಮಹಾರಾಜ, ವಾಸುದೇವನು ಅರ್ಜುನನಿಗೆ ಈ ವಿಧವಾಗಿ ಹೇಳಿ ತನ್ನ ಮೊದಲಿನ ಶಾಂತ ರೂಪವನ್ನು ತೋರಿಸಿ ನಿರ್ಭಯನಾಗು ಎಂದು ಹೇಳಿದನು. ಅಂಧರಾಜನಾದ ಧೃತರಾಷ್ಟ್ರನಿಗೆ ಸಂಜಯನು ತನ್ನ ವರದಿಯನ್ನು ಒಪ್ಪಿಸುತ್ತಿದ್ದಾನೆ. ವಸುದೇವನ ಮನೆಯಲ್ಲಿ ಹುಟ್ಟುವಾಗ ಯಾವ ರೂಪವಿದ್ದಿತೋ ಅದೇ ರೂಪವನ್ನು ಮತ್ತೆ ಧರಿಸಿದನು ಎಂದು ವರದಿಯನ್ನು ಒಪ್ಪಿಸುತ್ತಾನೆ. ಮನಮೋಹನ ರೂಪದಿಂದ ಅವನು ಕಾಣಿಸಿಕೊಂಡನು ಎಂದು ಹೇಳುತ್ತಾನೆ. ಮಾತ್ರವಲ್ಲ, ಅರ್ಜುನನಿಗೆ ಹೆದರಬೇಡ ಎಂದು ಅಭಯ ಪ್ರದಾನವನ್ನು ಮಾಡುತ್ತಾನೆ ಎಂದು ಹೇಳುತ್ತಾನೆ. ಸಂಜಯನು ಈ ರೀತಿ ಹೇಳುವುದರಲ್ಲಿ ಬಹಳ ಗೂಢಾರ್ಥವಿದೆ. ಆದರೆ ಅಂಧರಾಜನಿಗೆ ಅದು ತಿಳಿದರೆ ತಾನೆ. ದೃಶ್ಯ ಪುನಃ ಬದಲಾಗುತ್ತದೆ. ಅರಮನೆಯಿಂದ ನಮ್ಮ ದೃಷ್ಟಿಯನ್ನು ಯುದ್ಧಭೂಮಿಗೆ ಪುನಃ ತೆಗೆದುಕೊಂಡು ಹೋಗಲಾಗಿದೆ. ಅರ್ಜುನ ಹೇಳುತ್ತಿರುವನು, ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ನಿನ್ನ ಈ ಸೌಮ್ಯವಾದ ಮಾನುಷ ರೂಪವನ್ನು ನೋಡಿ ಶಾಂತನಾದೆ, ಚಿತ್ತವು ಸ್ಥಿರವಾಯಿತು. ಪರಮಾತ್ಮನ ಸುಮನೋಹರವಾದ ರೂಪವನ್ನು ನೋಡಿ ಅರ್ಜುನನಿಗೆ ಹೋದ ಜೀವ ಮರಳಿ ಬಂದಂತಾಯಿತು. ಅವನ ಭಯಗ್ರಸ್ತ ಮನಸ್ಸು ಪ್ರಶಾಂತವಾಯಿತು. ಅರ್ಜುನನಿಗೆ ವಿಶ್ವರೂಪವು ಇಷ್ಟು ಭಯಾನಕವಾಗಿರುತ್ತದೆಂದು ತಿಳಿದಿರಲಿಲ್ಲ. ಅರ್ಜುನನಂತಹ ಅಪಕ್ವ ಸಾಧಕರಿಗೆ ಇದೇ ರೀತಿ ಆಗುವುದು ಖಂಡಿತ. ಆ ವಿಚಿತ್ರ ಅನುಭವ ಮುಗಿದ ಮೇಲೆ ಇದೀಗ ಅವನ ಮನಸ್ಸು ತನ್ನ ಸ್ವಾಭಾವಿಕ ಸ್ಥಿತಿಗೆ ಹಿಂದಿರುಗಿತು. ಈ ರೀತಿಯ ದುರ್ಲಭವಾದ ವಿಶ್ವರೂಪವನ್ನು ನೋಡಬೇಕಾದರೆ ಸಾಧಾರಣವಾಗಿ ಸಾಧ್ಯವಿಲ್ಲ. ಆಗಲೇ ಭಗವಂತನು ಹೇಳಿದ, ವೇದಾಧ್ಯಯನ, ಯಜ್ಞಯಾಗಾದಿಗಳನ್ನು ಮಾಡುವುದರಿಂದಲೂ ತಪಸ್ಸಿನಿಂದಲೂ ಇದು ಸಾಧ್ಯವಿಲ್ಲ ಎಂದು. ಹಾಗಿದ್ದರೆ ಅಂತಹ ದುರ್ಲಭವಾದ ವಿಶ್ವರೂಪವನ್ನು ನೋಡಬೇಕಾದರೆ ಯಾವ ಸಾಧನೆಯನ್ನು ಮಾಡಿದರೆ ಸಾಧ್ಯವಾಗುವುದು ಎಂಬುದನ್ನು ಇಲ್ಲಿ ಪರಮಾತ್ಮನೇ ಹೇಳುತ್ತಿದ್ದಾನೆ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮನಾ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಶ್ರೀ ಭಗವಂತನು ಹೇಳುತ್ತಾನೆ, ನೀನು ಕಂಡ ಈ ವಿಶ್ವರೂಪವು ಯಾರಿಗೂ ಸುಲಭವಾಗಿ ದೊರಕುವುದಿಲ್ಲ. ಈ ರೂಪ ದರ್ಶನಕ್ಕಾಗಿ ದೇವತೆಗಳು ನಿತ್ಯವೂ ಹಾತೊರೆಯುತ್ತಿರುತ್ತಾರೆ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಈ ನನ್ನ ರೂಪವನ್ನು ವೇದಗಳ ಅಧ್ಯಯನದಿಂದ, ದಾನ ಧರ್ಮಗಳನ್ನು ಮಾಡುವುದರಿಂದ, ಯಜ್ಞಯಾಗಾದಿಗಳಿಂದ ಅಥವಾ ತಪಸ್ಸಿನಿಂದ ನೋಡಲು ಸಾಧ್ಯವಿಲ್ಲ. ವಿಶ್ವರೂಪ ದರ್ಶನವು ಬಹಳ ದುರ್ಲಭವಾದುದು ಎಂದು ಪುನಃ ಇಲ್ಲಿ ಪರಮಾತ್ಮನು ಹೇಳುತ್ತಿದ್ದಾನೆ. ದೇವತೆಗಳು ಕೂಡ ಈ ರೂಪವನ್ನು ನೋಡಬೇಕೆಂದು ಬಯಸುತ್ತಿದ್ದಾರೆ ಎಂದು ಪರಮಾತ್ಮನು ಹೇಳುತ್ತಿದ್ದಾನೆ. ಇದೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಪರಮಾತ್ಮನೇ ಹೇಳಿದಂತೆ ಅವನ ಅನುಗ್ರಹದಿಂದಲೇ ಇದು ಅರ್ಜುನನಿಗೆ ಲಭ್ಯವಾಯಿತು. ಹೀಗೆ ಪರಮಾತ್ಮನು ಕೆಲವರನ್ನು ಮಾತ್ರ ಅನುಗ್ರಹಿಸುವುದು ಏಕೆ? ಕೆಲವರಿಗೆ ಮಾತ್ರ ಅವನು ತನ್ನ ರೂಪವನ್ನು ತೋರಿಸುತ್ತಾನೆ, ಇನ್ನು ಕೆಲವರಿಗೆ ತೋರಿಸುವುದಿಲ್ಲ. ಹೀಗೆ ಪರಮಾತ್ಮನೂ ತಾರತಮ್ಯ ಮಾಡುತ್ತಾನೆ. ಏಕೆ ಎಂದರೆ ಅದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿದೆ. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಅರ್ಜುನ, ಕೇವಲ ಅನನ್ಯ ಭಕ್ತಿಯಿಂದ ಮಾತ್ರ ನನ್ನನ್ನು ಈ ರೀತಿ ನೋಡಲು ಮತ್ತು ನನ್ನನ್ನು ಸೇರಿಕೊಳ್ಳಲು ಸಾಧ್ಯ. ಆಚಾರ್ಯ ಶಂಕರರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಸಾಧನ ಸಾಮಗ್ರಿಗಳಲ್ಲೆಲ್ಲ ಭಕ್ತಿಯೇ ಶ್ರೇಷ್ಠವಾದುದು ಎಂದು ಹೇಳಿದ್ದಾರೆ. ಭಕ್ತಿಯಲ್ಲೂ ಅನನ್ಯ ಭಕ್ತಿಯು ಶ್ರೇಷ್ಠವಾದುದು. ಸಾಧಕನು ತನ್ನ ಅಹಂಕಾರವನ್ನು ಪೂರ್ಣ ರೀತಿಯಲ್ಲಿ ಲಯಗೊಳಿಸಿ ಪರಮಾತ್ಮನಲ್ಲಿ ಐಕ್ಯ ಹೊಂದುವುದನ್ನೇ ಅನನ್ಯ ಭಕ್ತಿ ಎಂದೆನ್ನುವುದು. ವೇದಾಂತದ ಮೂಲಕ ಇದನ್ನು ವಿವರಿಸುವುದಾದರೆ, ಸಾಧಕನು ಅನಾತ್ಮದಲ್ಲಿರುವ ತಾದಾತ್ಮ್ಯತೆಯನ್ನು ಬಿಟ್ಟು ಆತ್ಮನಲ್ಲಿ ತಾದಾತ್ಮ್ಯತೆಯನ್ನು ಸಾಧಿಸಿಕೊಳ್ಳುವುದೇ ಅನನ್ಯ ಭಕ್ತಿ. ಈ ರೀತಿಯ ಸಾಧನೆಯನ್ನು ಮಾಡುವವರಿಗೆ ಮಾತ್ರ ವಿಶ್ವರೂಪವನ್ನು ದರ್ಶನ ಮಾಡಲು ಸಾಧ್ಯವಾಗುವುದು.
ಆತ್ಮ ಸಾಕ್ಷಾತ್ಕಾರವೇ ವಿಶ್ವರೂಪ ದರ್ಶನ. ಆತ್ಮ ಸಾಕ್ಷಾತ್ಕಾರದಲ್ಲಿರುವ 3 ಹಂತಗಳನ್ನು ಇಲ್ಲಿ ಮಾರ್ಮಿಕವಾಗಿ ತಿಳಿಸಲಾಗಿದೆ. ನನ್ನನ್ನು ತಿಳಿದು ನನ್ನನ್ನು ದರ್ಶನ ಮಾಡಿ ನನ್ನನ್ನೇ ಪ್ರವೇಶಿಸುವರು. ಇದು 3 ಹಂತಗಳನ್ನು ಪರಮಾತ್ಮನೇ ವಿವರಿಸಿದ್ದಾನೆ. ಶಾಸ್ತ್ರ ಶ್ರವಣದ ಮೂಲಕ ಪರಮಾತ್ಮನೇ ಸಕಲ ಚರಾಚರ ವಸ್ತುಗಳನ್ನು ವ್ಯಾಪಿಸಿದ್ದಾನೆ ಎಂದು ತಿಳಿಯುವುದು ಮೊದಲನೇ ಹಂತ. ಇಷ್ಟು ಶ್ರವಣ ಮಾಡಿದ ಸಾಧಕನು ಬೌದ್ಧಿಕವಾಗಿ ಅದೇ ವಿಷಯವನ್ನು ಮನನ ಮಾಡುತ್ತಾ ಅದನ್ನು ಚೆನ್ನಾಗಿ ಅರಗಿಸಿಕೊಳ್ಳುತ್ತಾನೆ. ಆಗ ಅವನಿಗೆ ಎಲ್ಲೆಲ್ಲೋ ಆತ್ಮನೇ ಕಾಣುತ್ತಾನೆ. ಇದು 2ನೇ ಹಂತ. ಈ ರೀತಿಯಾಗಿ ಶ್ರವಣ ಮನನಗಳಾದ ಬಳಿಕ ಸಾಧಕನು ಆತ್ಮನಲ್ಲೇ ನಿಷ್ಠೆಯನ್ನು ಪಡೆಯುತ್ತಾನೆ. ಅಲ್ಲಿ ಅವನಿಗೆ 2ನೆಯದು ಯಾವುದೂ ಕಾಣಿಸುವುದಿಲ್ಲ. ಆತ್ಮನಲ್ಲಿ ಆತ್ಮನಾಗಿ ಪ್ರವೇಶಿಸುವ 3ನೇ ಹಂತವಿದು. ಇಲ್ಲಿ ಉಪಯೋಗಿಸಿರುವ ಪ್ರವೇಶ ಎಂಬ ಶಬ್ದವನ್ನು ಅದರ ಶಬ್ದಾರ್ಥದಿಂದ ಗ್ರಹಿಸಬಾರದು. ಕನಸನ್ನು ನೋಡುತ್ತಿರುವವನು ಎಚ್ಚರದವನನ್ನು ಪ್ರವೇಶಿಸಿದ ಹಾಗೆಯೇ ಇದು. ಹೀಗೆ ಕೇಳಿ. ಮತ್ಕರ್ಮ ಕೃನ್ಮತ್ ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಹೇ ಪಾಂಡವ, ಯಾರು ನನಗಾಗಿ ಸತ್ಕರ್ಮಗಳನ್ನು ಮಾಡುತ್ತಾರೋ, ನನ್ನಲ್ಲಿ ಭಕ್ತಿಯುಳ್ಳವನಾಗಿ ಸಂಘವರ್ಜಿತನಾಗಿ ನನಗೆ ಶರಣು ಬರುತ್ತಾರೋ, ಎಲ್ಲ ಜೀವಿಗಳನ್ನು ಪ್ರೀತಿಸುವ ಅವರು ನನ್ನನ್ನೇ ಪಡೆಯುತ್ತಾರೆ. ಭಕ್ತಿಯ ಮೂಲಕ ಯಾರಿಗೂ ಕೂಡ ವಿಶ್ವರೂಪ ದರ್ಶನ ಸಾಧ್ಯ ಎಂದು ಪರಮಾತ್ಮನು ಹೇಳಿದುದನ್ನು ಅರ್ಜುನನು ಕೇಳುವಾಗ ಆ ಅನನ್ಯ ಭಕ್ತಿಯನ್ನು ತಾನೂ ಬೆಳೆಸಿಕೊಳ್ಳಬೇಕು ಎಂದು ಅವನಿಗೆ ಅನ್ನಿಸಿರಬೇಕು. ಈ ಅನನ್ಯ ಭಕ್ತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂಬುದು ಅವನ ಪ್ರಶ್ನೆಯಾಗಿತ್ತು. ಅರ್ಜುನನ ಮನಸ್ಸನ್ನು ಅರಿತ ಪರಮಾತ್ಮನು ಇಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಉತ್ತರವನ್ನು ಕೊಡುತ್ತಾನೆ. ವಿಶ್ವರೂಪ ದರ್ಶನ ಮಾಡಿಕೊಳ್ಳಬೇಕು ಎನ್ನುವ ಸಾಧಕನಲ್ಲಿ 5 ರೀತಿಯ ಅರ್ಹತೆಗಳಿರಬೇಕು. ಮೊದಲನೆಯದು ಈಶ್ವರಾರ್ಪಣ ಬುದ್ಧಿಯಿಂದ ಕೆಲಸ ಮಾಡಬೇಕು. 2ನೆಯದಾಗಿ ಪರಮಾತ್ಮನನ್ನೇ ಪರಮ ಧ್ಯೇಯವಾಗಿ ಇಟ್ಟುಕೊಳ್ಳಬೇಕು. 3ನೆಯದು ಪರಮಾತ್ಮನ ಭಕ್ತನಾಗಿರುವುದು. 4ನೆಯದು ಸಂಘವರ್ಜಿತನಾಗಿರುವುದು. 5ನೆಯದು ಯಾವ ಪ್ರಾಣಿಯ ಮೇಲೂ ವೈರ ಭಾವನೆ ಇಲ್ಲದಿರುವುದು. ಸಾಧನ ಚತುಷ್ಟಯಗಳನ್ನೇ ಇಲ್ಲಿ ಈ ರೀತಿಯಲ್ಲಿ ಹೇಳಲಾಗಿದೆ. ಆತ್ಮನು ಮಾತ್ರ ಸತ್ಯವಸ್ತು, ಬಾಕಿ ಎಲ್ಲವೂ ಮಿಥ್ಯವಾದುದು ಎಂಬ ಜ್ಞಾನವು ಬುದ್ಧಿಯಲ್ಲಿ ದೃಢವಾದಾಗಲೇ ನಿಜವಾದ ವೈರಾಗ್ಯ ಬರುವುದು. ಅದೇ ರೀತಿ ಪ್ರಪಂಚದ ಜೀವರಾಶಿಗಳು ಎಲ್ಲವೂ ನಾನೇ ಎಂದು ತಿಳಿದಾಗ ವೈರ ಭಾವನೆ ಇರಲು ಸಾಧ್ಯವಿಲ್ಲ. ನನಗಿಂತ ಬೇರೆಯಾದ ಇನ್ನೊಬ್ಬನಿದ್ದರೆ ತಾನೇ ವೈರವನ್ನು ತೋರಿಸುವುದು. ಆರಂಭದಲ್ಲಿ ಸಾಧಕನಿಗೆ ಸಂಪೂರ್ಣ ವೈರಾಗ್ಯವನ್ನು ಅಭ್ಯಾಸ ಮಾಡಲು ಕಷ್ಟವಾಗುತ್ತದೆ. ಏಕೆಂದರೆ ಮನಸ್ಸು ಬುದ್ಧಿಯು ಯಾವುದಾದರೊಂದು ಬಾಹ್ಯ ವಿಷಯ ವಸ್ತುವನ್ನು ಕುರಿತು ಚಿಂತಿಸುತ್ತಲೇ ಇರುತ್ತದೆ. ಮನಸ್ಸು ಬುದ್ಧಿಯನ್ನು ಆತ್ಮನೆಡೆಗೆ ಪೂರ್ಣ ರೀತಿಯಲ್ಲಿ ತಿರುಗಿಸಿಕೊಳ್ಳಬೇಕಾದರೆ ಸಮರ್ಪಣ ಭಾವದ ಕರ್ಮಯೋಗವೇ ಅದಕ್ಕಿರುವ ಸುಲಭ ಸಾಧನ. ಪರಮಾತ್ಮನನ್ನು ಪಡೆಯುವುದೇ ಜೀವನದ ಪರಮ ಧ್ಯೇಯ ಎಂಬುದನ್ನು ಮಾತ್ರ ಸಾಧಕನು ಸದಾ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಹೀಗೆ 5 ಗುಣಗಳನ್ನು ಬೆಳೆಸಿಕೊಂಡ ಮನಸ್ಸಿಗೆ ಪರಮಾತ್ಮನ ದರ್ಶನ ಸಾಧ್ಯವಾಗುವುದು. ಮೇಲೆ ತಿಳಿಸಿದ 5 ಲಕ್ಷಣಗಳು ಒಂದಕ್ಕೊಂದು ಪೂರಕವಾದವುಗಳು. ಸಮರ್ಪಣ ಭಾವದ ಕರ್ಮದ ಮೂಲಕವೇ ಆಧ್ಯಾತ್ಮಿಕ ಯಾತ್ರೆಯ ಆರಂಭ ಎಂಬುದನ್ನು ಈ ಶ್ಲೋಕವು ಸ್ಪಷ್ಟಪಡಿಸುತ್ತದೆ. ಈ ರೀತಿಯ ಕರ್ಮಯೋಗಿಗೆ ಪರಮಾತ್ಮನನ್ನು ಪಡೆಯುವುದೇ ತನ್ನ ಜೀವನದ ಧ್ಯೇಯ ಎಂಬುದು ನಿಶ್ಚಯವಾಗುವುದು. ಅವನ ಭಕ್ತಿಯು ತಾನೇ ತಾನಾಗಿ ದೃಢವಾಗುವುದು. ಅವನ ಮನಸ್ಸು ಬುದ್ಧಿಯು ಪ್ರಾಪಂಚಿಕ ವಿಷಯ ವಸ್ತುಗಳ ಮೇಲಿನ ಸಂಘವನ್ನು ಪೂರ್ಣವಾಗಿ ಬಿಟ್ಟು ಬಿಡುವುದು. ಅವನು ಆತ್ಮನಲ್ಲೇ ನೆಲೆಸುವನು. ಹೀಗೆ ಆತ್ಮನಲ್ಲಿ ನಿಷ್ಠೆಯನ್ನು ಪಡೆದವನಿಗೆ ಎಲ್ಲೆಲ್ಲೋ ಆತ್ಮನೇ ಕಾಣುವುದರಿಂದ ಅವನು ನಿರ್ವೈರನಾಗಿ ಬಿಡುವನು. ಎಲ್ಲ ಜೀವಿಗಳನ್ನು ತನ್ನ ಆತ್ಮನೆಂದೇ ಪ್ರೀತಿಸುವನು. ವಿಶ್ವಪ್ರೇಮವನ್ನು ಎಲ್ಲರಿಗೂ ತಿಳಿಯಪಡಿಸುವುದೇ ಗೀತೆಯ ಮುಖ್ಯ ಧ್ಯೇಯ ಎನ್ನುವುದು ಇಲ್ಲಿ ನಮಗೆ ಮನದಟ್ಟಾಗುವುದು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ
ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಇಲ್ಲಿಗೆ ಬ್ರಹ್ಮವಿದ್ಯೆಯನ್ನು ಮತ್ತು ಯೋಗಶಾಸ್ತ್ರವನ್ನು ಒಳಗೊಂಡ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಯೋಗವೆಂಬ ಹೆಸರಿನ 11ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.